BS ಯಡಿಯೂರಪ್ಪ ಅವರ ಮೊಮ್ಮಗನ ಮದುವೆಗೆ ಹೋಗಿದ್ದೆ ಗುರು. ಹೆಲೋ ನಮಸ್ಕಾರ ಕರ್ನಾಟಕ. ನಾಳೆ ಕೆಲಸ ಇರೋದ್ರಿಂದ ಬೆಂಗಳೂರಲ್ಲಿ ನೈಟ್ 2 ಗಂಟೆಗೆ ಎದ್ದು ರೈಲ್ವೆ ಸ್ಟೇಷನಿಗೆ ಬಂದು ಟಿಕೆಟ್ ತೊಗೊಂಡು ಪ್ಲಾಟ್ಫಾರ್ಮ್ಗೆ ಬಂದೆ. ಅಷ್ಟರಲ್ಲೇ ಟ್ರೈನ್ ಬಂತು. ಹತ್ಕೊಂಡು ಸೀದಾ ನಮ್ಮ ಗೋಡನ್ ಹತ್ರ ಬಂದೆ. ಇನ್ನೂ ಗೋಡನೇ ಓಪನ್ ಆಗಿರಲಿಲ್ಲ, ಸ್ವಲ್ಪ ಜನ ಮಲಗಿದ್ರು. ಆಮೇಲೆ ಹೋಗಿ ಐಟಮ್ನೆಲ್ಲ ಲೋಡ್ ಮಾಡಿಕೊಂಡು ಆಟೋಗೆ ಸೀದಾ ಅಲ್ಲಿಂದ ಬೆಂಗಳೂರು ಪ್ಯಾಲೇಸಿಗೆ ಬಂದೆ. ಗಾಯ್ಸ್, ಇವತ್ತು ನಾನು ಹೋಗ್ತಿರೋದು ಯಡಿಯೂರಪ್ಪ ಅವರ ಮೊಮ್ಮಗನಾಗಿರ್ತಕ್ಕಂತಹ ಸುಭಾಷ್ ಅವ್ರ ಮದುವೆಗೆ. ನೋಡಿ, ಇದೇ ಬೆಂಗಳೂರು ಪ್ಯಾಲೇಸ್ನ ಎಂಟ್ರೆನ್ಸು. ನೋಡಿ, ಇದೇ ಪ್ಯಾಲೇಸು, ಸಕ್ಕತ್ತಾಗಿದೆ. ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಒಳಗಡೆ ಬರ್ತಾ ಇದ್ರೆ ಒಳ್ಳೆ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ ಗುರು. ಡಿಸೈನ್ ಮಾತ್ರ ಸಕ್ಕತ್ತಾಗಿ ಮಾಡೋರು. ಹಾಗೆ ಸೆಕ್ಯೂರಿಟಿ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ ಗುರು. ಪೊಲೀಸ್ ಅಂತೂ ಸಕ್ಕತ್ತು ಜನ ಬಂದಿದ್ದಾರೆ. ಸಂಜೆ 5:15ಗೆ ನಮ್ಮ ಕೌಂಟ್ರ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಕೌಂಟ್ರ್ ಹತ್ರ ನಿಂತ್ಕೊಂಡೆ. ನಾನು ಹೋಗಿದ್ದ ಮದುವೆಗೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಬಂದಿದ್ರು. ನೋಡಿ, ಇಲ್ಲಿ ಡಿಸ್ಪ್ಲೇಲಿ ಕಾಣ್ತಾ ಇದೆ. ನಾವು ಡೈರೆಕ್ಟಾಗಿ ಹೋಗಿ ನೋಡೋಕ್ಕಾಗಲಿಲ್ಲ. ಅದಾದಮೇಲೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರು ಕೂಡ ಬಂದಿದ್ದರು. ಮಾಜಿ CM ಅವರ ಮೊಮ್ಮಗನ ಮದುವೆ ಆಗಿರೋದ್ರಿಂದ ಜನ ಸಖತ್ ಬಂದಿದ್ದರು. ಕೊನೆಗೆ ರಾತ್ರಿ 11:30ಗೆ ಐಟಮ್ ಖಾಲಿ ಆಯಿತು. ಖಾಲಿ ಆದಮೇಲೆ ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಗೋಡನಿಗೆ 2 ಗಂಟೆ ಆಯಿತು ಗುರು ಹೋಗೋಷ್ಟರಲ್ಲಿ. ನೋಡ್ರಿ, ಕ್ಯಾಟ್ರಿಂಗ್ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ.